ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥ ವಿಚಾರ. ದಿನಾಂಕ 2/5/25ರಂದು ಶಿಕ್ಷಣ ಸಚಿವರು 24-25ನೇ ಸಾಲಿನ SSLCಯ ಫಲಿತಾಂಶವನ್ನು ಪ್ರಕಟಣೆ ಮಾಡಿರ್ತಕ್ಕಂಥದ್ದು ತಮ್ಮೆಲ್ಲರೂ ಕೊಟ್ಟಿದ್ದಾರೆ. ಈ ಫಲಿತಾಂಶ ಈ ವರ್ಷ 66% ಫಲಿತಾಂಶ ಬಂದಿದೆ. ಇನ್ನು ಉಳಿದಂಥ ವಿದ್ಯಾರ್ಥಿಗಳು ಕೂಡ ಅಂದರೆ ಅನುತ್ತೀರ್ಣಗೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಪಾಸಾಗಬೇಕು ಅಂತಕ್ಕಂಥ ಒಂದು ಮಹದಾಶೆಯನ್ನು ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರು, ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು, ಆಯುಕ್ತರು, ಶಾಲಾ ಶಿಕ್ಷಣ ಇಲಾಖೆ ಮತ್ತು ನಿರ್ದೇಶಕರು DSRT ಇವರೆಲ್ಲರ ಒಂದು ಆಶಯ ತಾವೆಲ್ಲರೂ ಕೂಡ ಪಾಸಾಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ. ಹಾಗಾಗಿ ಈಗಾಗಲೇ ನಿಮ್ಮೆಲ್ಲರೂ ಕೂಡ ಗೊತ್ತಿದೆ, ಪೂರಕ ಪರೀಕ್ಷೆಯ ದಿನಾಂಕಗಳನ್ನು ಕೂಡ ಪ್ರಕಟಣೆಯಾಗಿದೆ. ನಿಮ್ಮೆಲ್ಲರೂ ಕೂಡ ಗೊತ್ತಿರೋ ಪ್ರಕಾರವಾಗಿ ಮೊದಲನೆಯ ಪೂರಕ ಪರೀಕ್ಷೆ 26/5/25ರಿಂದ 2/6/25ರವರೆಗೆ, ಎರಡನೆಯ ಪೂರಕ ಪರೀಕ್ಷೆ 23/6/25ರಿಂದ 30/6/2025ರವರೆಗೆ ದಿನಾಂಕಗಳನ್ನು ಪ್ರಕಟಣೆಗೊಂಡಿದೆ. ಈ ದಿನಾಂಕಗಳಲ್ಲಿ ತಾವೆಲ್ಲರೂ ಕೂಡ ರಜಾವಧಿನಲ್ಲಿ ಅಭ್ಯಾಸ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಹಾಗಾಗಿ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಅವರಿಗೆ ಅನುತ್ತೀರ್ಣಗೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಪೂರಕವಾದಂಥ ಒಂದು ಚಟುವಟಿಕೆ ಇರಬೇಕು ಮತ್ತು ಪೂರಕವಾದಂಥ ಒಂದು ಮಾರ್ಗದರ್ಶನ ಇರಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ DSRT ಮುಖಾಂತರ ವಿಷಯ ಸಂಪನ್ಮೂಲ ಶಿಕ್ಷಕರ ಮುಖಾಂತರ ಆಡಿಯೋ ಮತ್ತು ವಿಡಿಯೋ ಪಾಠಗಳನ್ನು ರಚಿಸಿ ಅವರ ಮುಖಾಂತರ ತಮ್ಮೆಲ್ಲರಿಗೂ ಕೂಡ ಕಾರ್ಯವನ್ನು ಮಾಡಲಾಗಿದೆ. ಆ ಒಂದು ವಿಡಿಯೋ ಮತ್ತು ಆಡಿಯೋಗಳನ್ನು DSRTಯ ಜ್ಞಾನದೀಪ ವೆಬ್ಸೈಟಲ್ಲಿ ಮತ್ತು ದೀಕ್ಷಾ ಪೋರ್ಟಲ್ಲಿ ಅದನ್ನು ಅಪ್ಲೋಡ್ ಮಾಡಲಾಗಿದೆ. ತಾವೆಲ್ಲರೂ ಕೂಡ ಇದರಲ್ಲಿ ವಿಸಿಟ್ ಮಾಡೋ ಮುಖಾಂತರ ಆ ಲಿಂಕನ್ನು ಕೂಡ ನಾವೀಗ ಪ್ರದರ್ಶನಕ್ಕೆ ತೋರಿಸಲಾಗ್ತದೆ. ಆ ಲಿಂಕನ್ನು ಬಳಸಿಕೊಂಡು ತಾವೆಲ್ಲರೂ ಕೂಡ ಅದರ ಸದ್ಬಳಕೆಯನ್ನು ಮಾಡಿಕೊಳ್ಬೇಕಾಗ್ತದೆ. ಇದರ ಮುಖಾಂತರ SSLCಯಲ್ಲಿ ಉತ್ತೀರ್ಣರಾಗೋದಕ್ಕೆ ಏನೆಲ್ಲ ಕ್ರಮಗಳನ್ನು ಏನೆಲ್ಲ ಅನುಸರಿಸುವಾದಂಥ ವಿಧಾನಗಳನ್ನು ಕೂಡ ತಿಳಿಸ್ಕೊಟ್ಟಿದೆ. ಅದೆಲ್ಲ ಪ್ರಯೋಜನವನ್ನು ತಾವೆಲ್ಲರೂ ಕೂಡ ಪಡ್ಕೊಳ್ಬೇಕು. ಇದ್ರ ಜೊತೆಗೆ SSLC ಪರೀಕ್ಷಾ ಮಂಡಳಿಯಿಂದ 4 ವಿಷಯವಾರು ಪ್ರಶ್ನೆ ಪತ್ರಿಕೆಗಳನ್ನು ಈಗಾಗಲೇ ಪ್ರಕಟಣೆ ಮಾಡಿದ್ದಾರೆ. ಪ್ರಶ್ನೆ ಪತ್ರಿಕೆಗಳಿಗೆ ಉತ್ತರ ಪತ್ರಿಕೆಗಳನ್ನು ಸಂಪನ್ಮೂಲ ಶಿಕ್ಷಕರ ಮುಖಾಂತರ ಸಿದ್ಧಪಡಿಸಿ ಅದನ್ನು ಕೂಡ SSLC ಪರೀಕ್ಷಾ ಮಂಡಳಿಯ ವೆಬ್ಸೈಟ್ನಲ್ಲಿ ಅದನ್ನು ಪ್ರಕಟಣೆ ಮಾಡಿದೆ. ಅದನ್ನು ಕೂಡ ನೀವು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಅಭ್ಯಾಸ ಮಾಡೋದಕ್ಕೆ ಸಹಕಾರಿಯಾಗ್ತದೆ. ಈ ಎಲ್ಲ ಅಂಶಗಳನ್ನು ಕೂಡ ನಾವು ತಾವೆಲ್ಲರೂ ಕೂಡ ಪರಿಶೀಲನೆ ಮಾಡಬೇಕಾಗ್ತದೆ. ಪರಿಶೀಲನೆ ಮಾಡಿಕೊಂಡು ಅಧ್ಯಯನ ಮಾಡಿಕೊಂಡು ಮತ್ತು ಚೆನ್ನಾಗಿ ಓದುವ ಮುಖಾಂತರ ಅದರ ಸದ್ಬಳಕೆ ಮಾಡಿಕೊಳ್ಬೇಕಾಗ್ತದೆ. ಇದರ ಜೊತೆಗೆ ದೀಕ್ಷಾ ಪೋರ್ಟಲ್ಲೂ ಕೂಡ ಮಾದರಿ ಪಾಠ ಬೋಧನೆಯ ಕ್ರಮಗಳನ್ನು ವಿಷಯವಾರು ಆಡಿಯೋಗಳನ್ನು ಮಾಡಿ ನಾವು ದೀಕ್ಷಾ ಪೋರ್ಟಲ್ಲಿ ಅಪ್ಲೋಡ್ ಮಾಡಿದೆ. ಅವನ್ನು ಕೂಡ ನೀವು ಬಳಸಿಕೊಂಡು ಇದರ ಸದ್ಬಳಕೆ ಮಾಡಿಕೊಳ್ಬೇಕು. ಈ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ SSLCಯ ಪೂರಕ ಪರೀಕ್ಷೆಯಲ್ಲಿ ಅಭ್ಯಾಸ ಮಾಡುವ ಮುಖಾಂತರ ಹೆಚ್ಚಿನ ಎಲ್ಲ ವಿದ್ಯಾರ್ಥಿಗಳು ಕೂಡ ಉತ್ತೀರ್ಣರಾಗುವಂಥ ಒಂದು ಕ್ರಮವನ್ನು ಅನುಸರಿಸಬೇಕು ಮತ್ತು ಕ್ರಮವನ್ನು ಮಾಡಬೇಕು ಮತ್ತು ಎಲ್ಲರೂ ಕೂಡ ಉತ್ತೀರ್ಣರಾಗಬೇಕು ಅಂತಕ್ಕಂಥ ನಿರೀಕ್ಷೆಯನ್ನು ಇಟ್ಕೊಂಡು ಪ್ರಧಾನ ಕಾರ್ಯದರ್ಶಿಗಳ ಸೂಚನೆ ಮೇರೆಗೆ ಈ ಕ್ರಮ ಕೈಗೊಂಡಿದೆ. ತಾವೆಲ್ಲರೂ ಕೂಡ ಸದ್ಬಳಕೆ ಮಾಡಿಕೊಂಡು ಎಲ್ಲರೂ ಕೂಡ ಉತ್ತೀರ್ಣರಾಗಿ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು.